ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ರಾತ್ರೋರಾತ್ರಿ ನಡೆಯುವ ಕಸದ ಮಾಫಿಯಾದ ಕಾರುಬಾರಿಗೆ ಇಲ್ಲಿನ ಜನರು ಕಂಗಾಲಾಗಿ ಹೋಗಿದ್ದಾರೆ. ಕಲ್ಲುಕುವಾರಿಗೆ ಟನ್ ಕಟ್ಟಲೆ ಕಸ ಸುರಿದು ಬಳಿಕ ಅದಕ್ಕೆ ಬೆಂಕಿ ಹಾಕ್ತಿದ್ದಾರೆ. ಇದರ ಪರಿಣಾಮ ಇಡೀ ಗ್ರಾಮ ಹೊಗೆಯ ಸಾಮ್ರಾಜ್ಯ ಆಗಿದೆ. ಉಸಿರಾಡಲು ಆಗದ ಪರಿಸ್ಥಿತಿಯಲ್ಲಿ ಜನರು ಬದುಕ್ತಿದ್ದು ಅಧಿಕಾರಿಗಳಿಗೆ ದೂರು ಕೊಟ್ಟರೂ ಕ್ರಮ ಮಾತ್ರ ಆಗ್ತಿಲ್ಲ. ಇದರಿಂದ ಕಸದ ಮಾಫಿಯಾದ ವಿರುದ್ಧ ಜನರ ಆಕ್ರೋಶ ಸ್ಫೋಟಗೊಂಡಿದೆ. ಏನಿದು ಜನರ ನಿತ್ಯ ನರಕ ಅಂತೀರಾ? ನೋಡಿ ನಮ್ಮ ಸ್ಪೆಷಲ್ ರಿಪೋರ್ಟ್ನಲ್ಲಿ. ಇದು ಸಾಮಾನ್ಯ ಹೊಗೆ ಅಲ್ಲ, ಇದು ಕಸದ ಹೊಗೆ. ಇದು ಸಾಮಾನ್ಯ ದುರ್ವಾಸನೆಯಲ್ಲ, ಜನರ ಬದುಕನ್ನೇ ಉಸಿರುಗಟ್ಟಿಸುತ್ತಿರುವ ವಿಷಗಾಳಿ. ರಾಶಿ ರಾಶಿ ಕಸಕ್ಕೆ ಬೆಂಕಿ, ಹೊಗೆಯಿಂದ ದುರ್ವಾಸನೆ. ವಿಷಗಾಳಿಯನ್ನ ಸೇವಿಸಿ ಆಸ್ಪತ್ರೆ ಪಾಲಾಗುತ್ತಿರುವ ಜನರು. ಎಸ್, ಇದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿಟ್ಟಸಂದ್ರ ಗ್ರಾಮ. ಇದೀಗ ಕಸ ಮಾಫಿಯಾದ ಅಡ್ಡೆಯಾಗಿದೆ. ಸರ್ವೆ ನಂಬರ್ 81ರಲ್ಲಿರುವ ಕಲ್ಲುಕ್ವಾರಿಯ ಹಳ್ಳಕ್ಕೆ ಪ್ರತಿದಿನ ರಾತ್ರೋರಾತ್ರಿ ಲಾರಿಗಳಲ್ಲಿ ಟನ್ಗಟ್ಟಲೆ ಕಸ ತಂದು ಸುರಿಯಲಾಗ್ತಿದೆ. ಕಸ ಸುರಿದು ಹೋಗುವುದಷ್ಟೇ ಅಲ್ಲ, ಅದಕ್ಕೆ ಬೆಂಕಿಯನ್ನ ಹಚ್ಚಿ ಹೋಗ್ತಿದ್ದಾರೆ. ಪರಿಣಾಮ ಇಡೀ ಗ್ರಾಮ ಹೊಗೆಯ ಹೊದಿಕೆಯಲ್ಲಿ ಮುಳುಗಿದೆ. ಬೆಂಕಿಯಿಂದ ಏಳುವ ದಟ್ಟ ಹೊಗೆ ಮೂಗಿಗೆ ಬಡಿಯುವ ದುರ್ವಾಸನೆಯಿಂದ ಜನರು ಮನೆ ಬಾಗಿಲು ತೆರೆಯದೆ, ಮನೆಯಿಂದ ಹೊರಗೆ ಬಾರದೆ ನಿತ್ಯ ವಿಷಗಾಳಿಯ ಜೊತೆ ಜೀವನ ನಡೆಸುವಂತಾಗಿದೆ. ಹೀಗೆ ಸುಮಾರು 850ಕ್ಕೂ ಹೆಚ್ಚು ಮನೆಗಳ ನಿವಾಸಿಗಳು ಪ್ರತಿದಿನ ನರಕಯಾತನೆ ಅನುಭವಿಸುತ್ತಿದ್ದಾರೆ. ನಮಗೆ ಬರ್ತಿರೋದು ಫುಲ್ಲು ಹಾರ್ಡ್ ವಾಟರ್ ಮತ್ತು ಹಾಳಾಗಿರೋ ವಾಟರೇ. ನಮ್ಮ ಅಣ್ಣ ಅವರೇ ಬೋರ್ ಹಾಕೊಂಡಿದ್ದಾರೆ. ಬೋರಲ್ಲಿ ಫುಲ್ಲು ನೊರೆ ಮತ್ತು ಸ್ಮೆಲ್ಲು. ಅದು ವಾಟರ್ ಕ್ವಾಲಿಟಿ ಅಂತೂ ಇಲ್ಲ, ಏರ್ ಕ್ವಾಲಿಟಿನೂ ನೀವು ನೋಡ್ಬೋದು, ಇಲ್ಲ ಏರ್ ಕ್ವಾಲಿಟಿ. ಆ್ಯಂಡ್ ಮೋರ್ ಓವರ್ ನನಗೊಂದು 1.5 ವರ್ಷ ಮಗು ಇದ್ದಾನೆ. ಅವನಿಗೆ ಯಾವಾಗ್ಲೂ ಕೋಲ್ಡು, ತಿಂಗ್ಳಿಗೆ ಒಂದು ಸತಿ ಕೋಲ್ಡ್ ಆಗ್ತಾನೆ ಇರುತ್ತೆ. ಮನೇಲೇ ನೆಬ್ಯುಲೇಷನ್ ಕೊಂಡ್ಕೊಂಡಿದ್ದೀವಿ, ಹಂಗೆ ಹೋಗ್ತಿದ್ದೆ ಪರಿಸ್ಥಿತಿ. ಕೋಲ್ಡು ಕಫು ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇರೋರು ಇನ್ನೂ ಸಿವಿಯರಾಗಿ ಹೆಲ್ತ್ ಇಶ್ಯೂಸ್ ಆಗ್ತಾನೆ ಇದ್ದಾರೆ. ನಮ್ಮ ಅಜ್ಜಿ ಇದ್ದಾರೆ, ಅವ್ರಿಗೆ ಆಲ್ರೆಡಿ ಆಂಜಿಯೋ ಮಾಡಿದ್ದಾರೆ, ಅವರೂ ಇಲ್ಲಿದ್ದಾರೆ ಇವಾಗ. ಸೊ ಇಂಥ ಹೆಲ್ತ್ ಇಶ್ಯೂಸ್ ಆಲ್ರೆಡಿ ಇರಬೇಕಾದ್ರೆ ಒನ್ ಮೋರ್ ಹೆಲ್ತ್ ಕನ್ಸರ್ನ್ ಬಂದರೆ, ನಾನು ಮೆಡಿಕಲ್ ಪ್ರೊಫೆಷನಲ್ಲೇ, ಸೊ ಇನ್ನೊಂದು ಹೆಲ್ತ್ ಕನ್ಸರ್ನ್ ಬರ್ತಾನೆ ಇರುತ್ತೆ. ಇನ್ನು ಮಕ್ಕಳು ಕೆಮ್ಮುತ್ತಿದ್ದಾರೆ, ವಯೋವೃದ್ಧರು ಉಸಿರಾಟಕ್ಕೆ ಪರದಾಡ್ತಿದ್ದಾರೆ. ಅಸ್ತಮಾ ಮತ್ತು ಶ್ವಾಸಕೋಶ ಸಂಬಂಧಿ ಕಾಯಿಲೆ ಇರುವವರು ಮನೆ ಬಿಟ್ಟು ಹೊರಗೆ ಬರಲಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಸದ ಹೊಗೆ ಇಡೀ ವಾತಾವರಣವನ್ನೇ ವಿಷಮಯವಾಗಿಸಿದೆ. ಇನ್ನು ಅಂತರ್ಜಲಕ್ಕೂ ವಿಷಪೂರಿತ ಕೆಮಿಕಲ್ ಸೇರಿ ಕುಡಿಯುವ ನೀರು ಕೂಡ ವಿಷವಾಗಿ ಚರ್ಮ ಸಂಬಂಧಿ ಕಾಯಿಲೆ ಸೇರಿದಂತೆ ಇತ್ಯಾದಿ ಕಾಯಿಲೆಗಳಿಗೆ ಜನರು ತುತ್ತಾಗ್ತಿದ್ದಾರೆ. ಇನ್ನು ಇಷ್ಟೊಂದು ಪ್ರಮಾಣದಲ್ಲಿ ಕಸ ಸುರಿದಿದ್ರೂ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಮೈಲಸಂದ್ರ ಗ್ರಾಮಸ್ಥ ಪ್ರಕಾಶ್ ರೆಡ್ಡಿ ಎಂಬಾತ ಇಲ್ಲಿ ಲಾರಿಗಳ ಮೂಲಕ ಕಸವನ್ನ ತಂದು ಸುರಿಯುತ್ತಾ ಕಸದ ಮಾಫಿಯಾ ನಡೆಸುತ್ತಿದ್ದಾನೆ. ಆದ್ರೆ ಹಲವು ಬಾರಿ ದೂರು ನೀಡಿದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ದಾರೆ. ಪ್ರಕಾಶ್ ರೆಡ್ಡಿ ಅಂತ ಒಬ್ಬರಿದ್ದಾರೆ, ಅವರೇ ಈ ಕಸ ಎಲ್ಲ ಹಾಕ್ತಾರದು. ಅವ್ರ ಜಾಗನ ಇದು? ಅವ್ರ ಜಾಗ ಅಲ್ಲ ಸರ್, ಸರ್ಕಾರ ಸರ್ಕಾರ ಜಾಗನೇ ಇದು. ಏನು ದುಡ್ಡು ತಗೊಂಡು ಹಾಕ್ಸ್ತಾರ? ಅದೇನು ಮಾಡ್ತಾರೋ ಗೊತ್ತಿಲ್ಲ ಸರ್. ನಾವು ಸುಮಾರು ಸಲ ಅವ್ರಿಗೆ ಹೇಳಿದಿರಿ, ಈ ಥರ ನಮ್ಮ ಜಮೀನು ಇಲ್ಲೇ ಪಕ್ಕದಲ್ಲಿರೋದು. ನಾವು ಸುಮಾರು ಅವಾಗಿಂದನೂ 60 ವರ್ಷದ ನಮ್ಮ ತಾತನ ಕಾಲದಿಂದ ನಾವು ಜಮೀನು ಇಲ್ಲಿ ಮಾಡ್ಕೊಂಬರ್ತಾರದು, ವ್ಯವಸಾಯ ಮಾಡ್ಕೊಂಬರ್ತಾರದು. ಸುಮಾರು ಒಂದು 10 ವರ್ಷದಿಂದನೂ ನಾವು ಇದನ್ನು ಹೋರಾಟ ಮಾಡ್ತಾನೆ ಇದ್ದೀರಿ. ಸುಮಾರು ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಎಲ್ಲ ಕಡೆನೂ ಪಂಚಾಯತಿಂದ. ಹೌದು, ನಾನೇ ಕೊಟ್ಟಿದ್ದೀನಿ, ನನ್ನ ಹೆಸರಲ್ಲೇ ಕೊಟ್ಟಿದ್ದೀನಿ. ಹೌದು, ಕೊಟ್ಟಿದ್ದೀನಿ. ಹೌದು, ಏನು ಕ್ರಮ ತಗೊಂಡಿಲ್ಲ ಅದ್ರ ಬಗ್ಗೆ. ಏನೋ ಅವ್ರು ಕರೆದಿ ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಇಲ್ಲಿ ನಮ್ಮನ್ನ ನೆಮ್ಮದಿಯಾಗಿ ಬದುಕಲು ಅವಕಾಶ ಕೊಟ್ಟು ವಿಷಗಾಳಿಯಿಂದ ನಮ್ಮನ್ನ ರಕ್ಷಿಸಿ ಕಸದ ಮಾಫಿಯಾವನ್ನ ಮಟ್ಟ ಹಾಕಿ ಎನ್ನುವುದು ವಿಟ್ಟಸಂದ್ರ ಸುತ್ತಮುತ್ತಲಿನ ನಿವಾಸಿಗಳ ಆಗ್ರಹವಾಗಿದೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಕಸದ ಮಾಫಿಯಾದ ವಿರುದ್ಧ ಕ್ರಮ ಕೈಗೊಳ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಅಂಬರೀಶ್ ಎತ್ತೆಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.